ಆ್ಯಕ್ಚುಲಿ ನಮ್ಮ ಮನೆಯವ್ರ ಜೊತೆ ಇವನ್ನ ಕಳಿಸ್ಬೇಕಾಗಿತ್ತು, ಗೊತ್ತಾಗೋದು. ಇವನ್ನ ಕಳಿಸ್ಕೊಟ್ಟಿದ್ರೆ ಅವ್ರ ಅಪ್ಪ ಒಂಚೂರು ಕೈಕಾಲೇ ಆಡ್ತಾ ಇರಲಿಲ್ಲ. ಅಪ್ಪ ಮಗಳು ತುಂಬ ಕ್ಲೋಸ್ ಆಗಿರಬೇಕು ಅನ್ನೋದು ನನಗೊಂದು ಆಸೆ. ಈಗ ನನ್ನ ಮಗಳು ನೋಡ್ತೀನಲ್ಲ, ನನ್ನ ಮುಂದೆ ಇಂದಾಗ ತುಂಬ ಹಠ ಮಾಡುತ್ತೆ, ನಾನು ಹೇಳಿದ್ದು ಮಾಡಲ್ಲ. ಬಟ್ ಅವ್ರ ಅಪ್ಪಂಗಳು ಹೆದರಲ್ಲ, ಅವರಪ್ಪ ಹೊಡೆಯೋದೇ ಇಲ್ಲ. ಇನ್ನೊಂದು ಅಂದರೆ ಒಂದು ಟೆಚ್ಚೇ ಮಾಡಿಲ್ಲ, 10 ವರ್ಷ ಆಯಿತು. ಬಟ್ ಜೋರು ಮಾಡಲ್ಲ ಮಾತಲ್ಲಿ. ಬಟ್ ಆದರೂ ಅವರಪ್ಪ ಹೇಳ್ದಂಗೆ ಸ್ವಲ್ಪ ನೀಟಾಗಿ ಕೇಳ್ಕೊಂಡಿರ್ತಾಳೆ. ಅಪ್ಪ ಮಗಳು ವೀಡಿಯೋದಲ್ಲಿ ನೋಡ್ತೀನಲ್ಲ ನಾನು, ನಿಮ್ಮ ಥರ ಖುಷಿಯಾಗುತ್ತೆ. ಓಕೆ, ಅಪ್ಪ ಮಗಳು ಹಿಂಗಿರಬೇಕು ಅಂತ ಹೇಳಿಬಿಟ್ಟು. ಅವರು ಯಾವಾಗಲೂ ಅಷ್ಟೇ ನಮ್ಮನೆಯವ್ರು ವರ್ಕು ಅಂದ್ಬಿಟ್ಟು ಮಕ್ಳ ಜೊತೆ ಇರ್ತಾರೆ, ಬಟ್ ಗಮನ ಎಲ್ಲ ವರ್ಕ್ ಮೇಲಿರುತ್ತೆ. ಕೆಲವರು ಕೇಳಿದ್ರಿ, ನೀವು ಇಲ್ಲೇ ಇರ್ತೀರಾ, ಅಣ್ಣನ ಜೊತೆ ಹೋಗಲ್ವಾ, ಅಲ್ಲ ಅಣ್ಣ ಮಗಳು ಇರ್ತಾರೆ, ಇಲ್ಲಿ ನೀವು ಇರ್ತೀರಾ ಅಂತ. ನನಗೆ ಆ್ಯಕ್ಚುಲಿ ನಮ್ಮ ಪಪ್ಪ ಅಮ್ಮ ಅಂದರೆ ಸಿಕ್ಕಾಬಿಟ್ಟು ಇಷ್ಟ. ಪಪ್ಪ ಅಮ್ಮ ಊರು ಅಂದರೆ, ನಮ್ಮ ಪಪ್ಪ ತಲೆನೋವು ಅಂದರೂ ನಂಗೆ ಕೈ ಕಾಲಾಡಲ್ಲ, ನಮ್ಮಮ್ಮ ಹೊಟ್ಟೆ ನೋವು ಅಂದರೂ ನಂಗೆ ಕೈ ಕಾಲಾಡಲ್ಲ, ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಗುಡ್ ಮಾರ್ನಿಂಗ್. ನನಗಿಂತ ಮುಂಚೆ ಕಾಲದಲ್ಲಿ ಬೇಗನೆ ಎದ್ಬಿಡ್ತೇನೆ. ನೀನೇನು ಎದ್ಮೇಲೆ ನಿದ್ದೆ ಬರಲ್ಲ. ಇವತ್ತು ನಮ್ಮೂರಿಗೆ ದೇವರು ಬರುತ್ತೆ, ಸೊ ಹಾಗಾಗಿ ಬಾಗ್ಲ ಹತ್ರ ರಂಗೋಲಿ ಬಿಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ ಗೇಟ್ ಹತ್ರ. ಗುಡ್ ಮಾರ್ನಿಂಗ್ ಮಾಡಿ, ಅಲ್ಲಿ ಗುಡ್ ಮಾರ್ನಿಂಗ್ ಮಾಡಿ. ಗುಡ್ ಮಾರ್ನಿಂಗ್. ನಿನ್ನೆ ತಲೆಗೆ ಎಣ್ಣೆ ಹಾಕೊಬಿಟ್ಟಿದ್ದೀನಿ. ಮೊನ್ನೆ ತಲೆಗೆ ಎಣ್ಣೆ ಹಾಕೊಂಡೆ, ನೆನ್ನೆ ಮಾಡೋಣ ಅಂತ ಆಗಲಿಲ್ಲ. ಇವತ್ತು ತಲೆಗೆ ಸ್ನಾನ ಮಾಡಬೇಕು. ನಮ್ಮನೆಯವರು ಮಕ್ಳಿಗೆ ಮಾತ್ರ ನೀರು ಚೆನ್ನಾಗಿ ಕೊಡ್ತಾರೆ, ನಾನು ನೋಡಿದಂಗೆ ಓದೋದೊಂದೇ ಮಾಡಿರೋದು. ಸಾಕು ಅವ್ನು ಕುಡಿತಾನೆ ಬಿಡ್ರು. ಅವ್ರು ಕುಡಿಸ್ತಿರೋದು ನೋಡಿ, ಫುಲ್ ಕುಡಿದ್ನಾ? ಫುಲ್ ಅವನೇ ಒಂದು ಗ್ಲಾಸ್ ಕುಡಿತಾನೆ, ಸಣ್ಣ ಗ್ಲಾಸಲ್ಲಿ ಕೊಡ್ತೀವಿ. ನಮ್ಮನೆಯವರು ಆ್ಯಕ್ಚುಲಿ ಅದೊಂದು ಕೆಲಸ ಚೆನ್ನಾಗಿ ಮಾಡ್ತಾರೆ, ಮಕ್ಕಳಿಗೆ ನೀರೊಂದು ಕೊಡ್ತಾರೆ. ಮಾತ್ರ ಅವ್ರು ಎಲ್ಲಿಂದನಾದರೂ ಬರಲಿ, ಸುಮ್ಮನೆನಾದರೂ ನೀರು ಕೊಡ್ತಾ ಇರ್ತಾರೆ. ಸ್ವಲ್ಪ ತಲೆ ಕೆಟ್ಟಂಗೆ ಆಡುತ್ತೆ, ಯಾಕಂದ್ರೆ ಇಲ್ಲಿ ಅಕ್ಕಿ ಕೂತಿರ್ತಲ್ಲ, ಅದಿಲ್ಲ ಅಂದ್ರೂ ಅದು ಓಡ್ಸೋಕೆ ಸುಮ್ಮನೆ ಈಗ ನಾಳೆಗೆ ಇರ್ಕೊಂಡು ನೋಡ್ತಾ ಅನ್ಕೊಳ್ತೀವಿ. ಒಂದು ಪಾರಿವಾಳ ಬಿಡಲ್ಲ ಇಲ್ಲಿ. ಸ್ನಾನ ಎಲ್ಲ ಆಯಿತು. ಈಗ ರೆಡಿ ಆಗಬೇಕು. ನಮ್ಮ ಊರಲ್ಲಿ ಶನ್ಮ ದೇವರಿದೆ, ಅದು ಇವತ್ತು ಏನೋ ಜಾತ್ರೆ ನಡೆಯುತ್ತೆ, ಸೊ ಹಾಗೆ ರೆಡಿ ಆಗಿದ್ದೀವಿ. ಸಣ್ಣ ಮಕ್ಳು ನೋಡ್ಕೊಳ್ಳೋ ಸ್ವಲ್ಪ ಕಷ್ಟ. ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ. ನನ್ನ ಮಗ ಹೆಂಗೆ ಅಂದರೆ, ಚಿಕ್ಕದ್ರ ಈಗಲೂ ಒಂದು ಗಲಾಟೆನೇ ಇಲ್ಲ. ಬಟ್ ಏನಂದ್ರೆ, ಚಿಕ್ಕದ್ರಿಂದ ಅವನು ನಮ್ಮ ಹಾಸ್ಪಿಟಲಿಂದ ಮನೆಗೆ ಕರ್ಕೊಬಂದಾಗಿಂದನೂ ಅಷ್ಟೇ, ಅವನ್ನ ಎತ್ಕೊಂಡು ಒಬ್ರು ಕೂತ್ಕೋಬೇಕು ಹಂಗಿದ್ದ. ಅದಾದರೆ ತೀರಾ ಹಿಂಸೆ. 5 ಸೆಕೆಂಡ್ ಇರ್ತಾ ಇರಲಿಲ್ಲ. ಉಸಿರು ಕಟ್ಟೋದು ಯಾವ ಥರ ಅಂದರೆ, ಮೇಲೆ ಹೋಗಿದ್ದು ಉಸಿರು ಕೆಳಗೆ ಬರ್ತಾ ಇರಲಿಲ್ಲ. ಅಷ್ಟು ಒಂದು 30 ಸೆಕೆಂಡ್ ಹಂಗೆ ಮಾಡ್ಬಿಡೋನು. ಸ್ವಲ್ಪ ಸಿಕ್ಕಾಬಟ್ಟೆ ಭಯ ಆಗೋದು, ಹಾಗಾಗಿ ಅವನ್ನ ಸ್ವಲ್ಪ ಹಾಳಾಗಿ ಬಿಡ್ತಾ ಇರಲಿಲ್ಲ. ಎತ್ಕೊಂಡೇ ಓಡಾಡುವ. ಒಂದು 7-8 ತಿಂಗಳು ಅವ್ನು ಮಂಡಿ ಹಾಕೋರ್ಗು. ಅವ್ನು ಈಜಲೇ ಇಲ್ಲಪ್ಪ, ಯಾಕೆಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಮನೆಯವ್ರ ಜೊತೆ ಇವನ್ನ ಕಳಿಸ್ಬೇಕಾಗಿತ್ತು, ಗೊತ್ತಾಗೋದು. ಈಗ ನನ್ನ ಮಗಳಿಗೆ ಏನು ಗೊತ್ತಾ, ಅದ್ರ ಪಡಿಕೆ ಜೋರು ಮಾಡಿದರೆ ಸ್ವಲ್ಪ ಎದ್ರುಕೊಳ್ಳುತ್ತೆ. ಮತ್ತು ಏನು ಅವಳಿಗೆ ಕೊಟ್ಟರೆ ತಿನ್ನುತ್ತೆ. ಬಟ್ ಇವ್ನಿಗೆ ನಾವೇ ಹೋಗಿ ಸ್ನಾನ ಮಾಡಿಸ್ಬೇಕು, ನಾವೇ ಅಡುಗೆ ಮಾಡಿಕೊಡ್ಬೇಕು, ನಾವೇ ತಿನ್ನಿಸ್ಬೇಕು. ಇಲ್ಲಾಂದ್ರೆ ಅವ್ನಿಗೆ ತಿನ್ನೋಕ್ಬಿಟ್ರೆ ತಿಂತಾನೆ 1/4 ಗಂಟೆಲಿ. ಬಟ್ ಮತ್ತು ಅವ್ನು ತಿಂದಾದ್ಮೇಲೆ ಗಲೀಜು ಮಾಡಿರ್ತಾನಲ್ಲ, ಅದು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ತಗುತ್ತೆ. ಅದ್ರ ಬದಲು ನಾವೇ ತಿನ್ಸೋದು ಬೆಟರ್. ಬಟ್ ಮಗಳು ಹಂಗಲ್ಲ ಅಲ್ವಾ. ಇವನ್ನ ಕಳಿಸ್ಕೊಟ್ಟಿದ್ರೆ ಅವ್ರ ಅಪ್ಪ ಒಂಚೂರು ಕೈಕಾಲೇ ಆಡ್ತಾ ಇರಲಿಲ್ಲ. ಗಂಧ ಕಡ್ಡಿ ಮೊನ್ನೆ ಸುಟ್ಕೊಂಡು, ನಂಗೆ ಇದು ಗೊತ್ತಿಲ್ಲ ಆಯಿತಾ, ಬೇಡ ಮುಟ್ಟಬೇಡ ಅಂದ್ರೆ ಕೇಳಲಿಲ್ಲ. ಆಮೇಲೆ ದಿನ ಇದು ಗಲೀಜು ಅಂದ್ಕೊಂಡು ಮುಖ ಒರೆಸಾದ್ಮೇಲೆ ಮತ್ತೆ ನೋಡ್ತಾ ಇರಲಿಲ್ಲ. ಆಮೇಲೆ ಏನು ಅವತ್ತೇ ಒರೆಸಿದಕ್ಕೆ ಹೋಗಿಲ್ಲ ಅಂದರೆ ಸುಟ್ಕ ಕೂತಿದ್ದೇನೆ ತೊಡೆಗೂ ಮತ್ತೆ ಮುಖಕ್ಕೂ. ಅಕ್ಕ ಓದ್ಲು ತೇಜಕ್ಕ ಅಂತ. ಸ್ವಲ್ಪ ಕೂದಲು ಒಣಗಿಸ್ಬೇಕು ನೋಡಿ. ಜನವರಿಲೇನೋ ಇದು ಮಾಡಿಸ್ಕೊಂಡಿದ್ದು ಸ್ಟ್ರೈಟ್ನಿಂಗು. ಇಷ್ಟು ಬೇಗ ಕರ್ಲಿ ಬಂದಿದೆ ಗೊತ್ತಾ. ನಮ್ಮದು ಕರ್ಲಿ ಏರು ಒಂದು ತಲೆ ಬಾಚಿದ್ರೆ ತಲೆ ಬಾಚ್ದಂಗೆ ಕಾಣಿಸ್ತಾ ಇರಲಿಲ್ಲ. ಅದು ನಾವು ಕರ್ಲಿ ಏರ್ ಇದ್ದವ್ರಿಗೆ ಗೊತ್ತಾಗುತ್ತೆ, ಯಾಕಂದರೆ ಸ್ಟ್ರೈಟ್ ಇದ್ದವರು ಕೂದಲು ಕರ್ಲಿ ಇಷ್ಟಪಡ್ತಾರೆ, ಕರ್ಲಿ ಇದ್ದವರು ಸ್ಟ್ರೈಟ್ನಿಂಗ್ ಇಷ್ಟಪಡ್ತಾರೆ. ನೋಡಿ ಬಟ್ಟೆ ಎಷ್ಟು ಒಣಗಾಕಿದ್ದಾರೆ. ದಿನ ಬಟ್ಟೆ ಬಿಚ್ಚಬೇಕು, ದಿನ 2 ಬೆಳಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ. ನಾನು ಅಮ್ಮನ ಮಾತೆಲ್ಲ ಕೇಳಲ್ಲ. ಪಾಪ ಅಮ್ಮ ಸುಮ್ಮನೆ ಕೆಲಸ ಜಾಸ್ತಿ ಮಾಡ್ಕೊಳ್ತಾರೆ. ಅದಕ್ಕೆ ನನಗೂ ಅಮ್ಮಂಗೂ ಜಗಳ ಯಾವಾಗ್ಲೂ. ದಿನಕ್ಕೆ 4-5 ಸರಿ ಜಗಳ ಆಡ್ತೀವಿ. ಕೆಲವರು ಕೇಳಿದ್ರಿ, ನೀವು ಇಲ್ಲೇ ಇರ್ತೀರಾ, ಅಣ್ಣನ ಜೊತೆ ಹೋಗಲ್ವಾ, ಅಲ್ಲ ಅಣ್ಣ ಮಗಳು ಇರ್ತಾರೆ, ಇಲ್ಲಿ ನೀವು ಇರ್ತೀರಾ ಅಂತ. ಇಲ್ಲ, ಅವರು ಹೋಗಿ ಒಂದು 4-5 ದಿನಕ್ಕೆ ನಾನೇ ಹೋಗೋಕ್ಕೆ ಅಂತಲೇ ರೆಡಿಯಾಗಿದ್ದೆ. ಬಟ್ ಏನಂದರೆ ಅವ್ರು ಕಾರಲ್ಲಿ ಹೋಗಿದ್ದಾರಲ್ವ, ನನಗೆ ಬಸ್ಸಲ್ಲಿ ಹೋಗಿ ಎಲ್ಲಿ ಹತ್ತಿ ಎಲ್ಲಿ ಇಳಿಯೋದಂತೆ ಗೊತ್ತಿಲ್ಲ. ಇಲ್ಲಿಂದ ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಹೋಗ್ತೀನಿ, ಅಲ್ಲಿಂದ ಏನು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ರಿಸ್ಕ್ ತಗೊಳ್ಳಿಲ್ಲ. ಮತ್ತು ಇನ್ನೊಂದು ಏನಂದರೆ, ಅಪ್ಪ ಮಗಳು ವೀಡಿಯೋದಲ್ಲಿ ನೋಡ್ತೀನಲ್ಲ ನಾನು, ನಿಮ್ಮ ಥರ ಖುಷಿಯಾಗುತ್ತೆ. ಓಕೆ, ಅಪ್ಪ ಮಗಳು ಹಿಂಗಿರಬೇಕು ಅಂತ ಹೇಳಿಬಿಟ್ಟು. ಅವರು ಯಾವಾಗಲೂ ಅಷ್ಟೇ ನಮ್ಮನೆಯವ್ರು ವರ್ಕು ಅಂದ್ಬಿಟ್ಟು ಮಕ್ಳ ಜೊತೆ ಇರ್ತಾರೆ, ಬಟ್ ಗಮನ ಎಲ್ಲ ವರ್ಕ್ ಮೇಲಿರುತ್ತೆ. ಬಟ್ ಹಂಗಲ್ಲ, ವರ್ಕ್ ಮಾಡ್ತಾಯಿದ್ರು ಕೂಡ ಅವ್ರ ಗಮನ ಎಲ್ಲ ಮಕ್ಳ ಮೇಲೆ ಇರಬೇಕು, ಅವಾಗ ಚಂದ. ಅದೊಂಥರ. ನಮ್ಮನೆಯವರಲ್ಲ, ಮಕ್ಕಳು ಎತ್ಕೊಳ್ತಾರೆ, ಇವಳು ಯಾವಾಗ ಕರ್ಕೊಳ್ತಾಳೆ ಅಂತ ಕಾಯ್ತಾ ಇರ್ತಾರೆ. ನಂಗೆ ಆ ಕೆಲಸ ಬಾಕಿದೆ, ಈ ಕೆಲಸ ಇದೆ, ಬಾಕಿ ಇದೆ, ಪಾಪ ತಗೋ, ಅವರಿಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಕರ್ಕೊಂಡಂಗೆ ಆಗಲ್ಲ ಅಂತ ಹೇಳ್ತಾನೇ ಇರ್ತಾರೆ. ಅದು ಗಮನ ಬರೀ ಪಾಪ ಎತ್ಕೊಂಡಿರ್ತಾರೆ, ಫೀಲಿಂಗ್ಸ್ ಇರಲ್ಲ. ಸೊ ಈಗ ಅಪ್ಪ ಮಗಳನ್ನ ನೋಡಿ ನಂಗೆ ಒಂಥರ ಖುಷಿ ಆಗ್ತಾಯಿದೆ. ಯಾಕಂದರೆ ನಮ್ಮ ಮನೆಯವರಿಗೆ ಗೊತ್ತಿಲ್ಲ, ನಾನು ಹೇಳಬೇಕು ಪಾಪ, ನಮ್ಮ ಮನೆಯವ್ರು ಬೇಗ ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ಮನೆಯವ್ರಿಗೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಗೊತ್ತಲ್ವ. ಸೊ ಕ್ಲೀನಾಗಿ ಬಿಡಿಸಿಡ್ವಿ ರೀ. ಹೆಂಗೆ ಗೊತ್ತಾ, ಇಷ್ಟು ಕೆಲಸ ಇರುತ್ತೆ ರೀ. ನಾನೇನು ಅಂದರೆ ವೀಡಿಯೋದಲ್ಲಿ ನಾನು ಕೆಲಸ ಮಾಡೋದು ಯಾವತ್ತೂ ನಾನು ಜಾಸ್ತಿ ತೋರಿಸಿಲ್ಲ, ಯಾಕಂದರೆ ನಾನೇ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಕ್ಯಾಮ್ರಾ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಕಷ್ಟ ಅಲ್ಲ. ಸೊ ಹಾಗಾಗಿ ನಾನು ಕೆಲಸ ಮಾಡೋದು ತೋರಿಸಿಲ್ಲ. ಹಂಗಾಗಿ ನಿಮ್ಗಳಿಗೂ ಅನಿಸುತ್ತೆ ನೀವೇನು ಒಂದೂ ಕೆಲಸ ಮಾಡಲ್ಲ ಅಂತ ಹೇಳಿದ್ದೀರ ಕೆಲವರು.
ಬೇರೆಯವ್ರು ಕೆಲಸ ಮಾಡೋದನ್ನ ನಾನು ಹಿಡಿತೀನಿ ವೀಡಿಯೋದಲ್ಲಿ. ಹಾಗಾಗಿ ಅದು ಹೇಳುವೆ ಬಿಡಿಸಿ ನಮ್ಮನೆಯವ್ರಿಗೆ, ರೀ ಆಗಲ್ಲ ರೀ ಮಕ್ಳು ಇಟ್ಕೊಂಡು ಆ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡೋಕ್ಕಾಗಲ್ಲ ಅಂತ ನಮ್ಮನೆಯವ್ರು ಬೈಯೋರು. ಇದೊಂದು ನೆಪ ಹೇಳ್ತೀನಿ, ನಿನ್ನಂಗೆ ಯಾರು ಕೆಲಸನೇ ಮಾಡಲ್ವಾ, ವರ್ಕೇ ಮಾಡಲ್ವಾ ಅಂತ ಬೈಯೋರು. ಬಟ್ ಇವಾಗ ಅವ್ರಿಗೆ ಗೊತ್ತಾಗ್ತಿದೆ. ನನಗೆ ಹೇಳೋರು ವೀಡಿಯೋ ಮಾಡುವಾಗ ಅಲ್ಲಿ ಬೆಂಗಳೂರಿನಲ್ಲಿ ಈ ಥರ ಸ್ಟ್ಯಾಂಡ್ ಇಟ್ಕೊ, ಹಿಂಗೆ ತೆಗಿಬೇಕು, ವೀಡಿಯೋ ಚೆನ್ನಾಗಿ ಬರಬೇಕು ಅಂತೇಳಿ. ಯಾಕೋ ಮೊನ್ನೆ ವೀಡಿಯೋದಲ್ಲಿ ನೋಡ್ತೀನಿ ಅವ್ರದ್ದು ಯಾವ ಸ್ಟ್ಯಾಂಡು ಇಟ್ಕೊಂಡಿಲ್ಲ. ಮತ್ತು ಒಂದು ಲೈಟ್ ಬೇರೆ ನನಗೆ ತಂದು ಕೊಟ್ಟಿದ್ರು ಕಿಚನ್ಗೆ, ಈ ಲೈಟ್ ಇಟ್ಕೊಂಡು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು. ಆ ಲೈಟು ಕಾಣಿಸ್ತಾ ಇಲ್ಲ ಅಲ್ಲಿ, ಯಾಕಂದ್ರೆ ಆಗಲ್ಲ ಕೆಲಸ ಇಟ್ಕೊಂಡು ನಾವು ಅವೆಲ್ಲ ಸೆಟಪ್ ಮಾಡಿಕೊಂಡು ಕರೆಕ್ಟು ಟೈಮಿಗೆ ಊಟ ತಿಂಡಿನೂ ಮಾಡಿಕೊಂಡು ಮಕ್ಳನ್ನೂ ನೋಡಿಕೊಂಡು ಮನೇನೂ ಕ್ಲೀನಾಗಿ ಇಟ್ಕೊಂಡು ಮಾಡಬೇಕು ಅಂದರೆ ಮಾಡಲ್ಲ. ಹಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಬಟ್ ನಮ್ಮ ಮನೆಯವ್ರಿಗೆ ಈಗ ಅನುಭವ ಆಗ್ತಾಯಿದೆ. ನಾನು ಹೇಳಿರೋ ಮತ್ತು ಒಂದೊಂದು ನೆನ್ಕೊಳ್ತಾರೆ ಅಂತ ಅಂದ್ಕೊತೀನಿ. ಬಟ್ ಈಗ ಅನ್ನೋದಿರುತ್ತಲ್ಲ, ಒಪ್ಕೊಳ್ಳಲ್ಲ ಅಷ್ಟು ಸುಲಭವಾಗಿ. ಬಟ್ ಅವ್ರ ಮನಸ್ಸಿಗೆ ಹೋಗಿರುತ್ತೆ ಅಲ್ವ ರೀ, ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಮತ್ತು ನಾವು ಕೆಲಸ ಮಾಡೋದಕ್ಕೂ ಈಗ ಅವ್ರು ಅಪ್ಪ ಮಗಳು ಅವ್ರು ಹೆಂಗೆ ಬೇಕು ಹಂಗೆ ಈಗ ಮನೇನು ಕ್ಲೀನಾಗೇ ಇರಬೇಕು, ಕ್ಲೀನ್ ಮಾಡ್ಕೊಂಡೆ ಅಡುಗೆ ತಿಂಡಿ ಮಾಡಬೇಕು, ವೀಡಿಯೋ ಮಾಡ್ಕೊಬೇಕು ಅನ್ನೋದು ಏನಿರಲ್ಲ. ಸೊ ಹೆಂಗಿದ್ರು ನಡೆಯುತ್ತೆ. ನೋಡೋ ಅಂಥವ್ರು ಅಷ್ಟೇ, ಗಂಡು ಮಕ್ಕಳು ಕೆಲಸ ಮಾಡ್ಬೇಕು ಅವೆಲ್ಲ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಬಟ್ ಅದೇ ಒಂದು ಹೆಣ್ಮಕ್ಳು ವೀಡಿಯೋ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀನಿ, ಅವಳು ಏನು ಗಬ್ಲು ಹಂಗೆ ಇಟ್ಕೊಂಡೋಳು ಹಿಂಗೆ ಇಟ್ಕೊಂಡೋಳೆ ಅಂತ ಅಂತಾರೆ. ನಾವಾದರೂ ಅದೇ ಕೆಲಸ ಮಾಡೋದು. ನಾನು ನೋಡಿರಂಗೆ ನಮ್ಮ ಮನೆಯವ್ರು ಬಾತ್ರೂಮ್ ಡೋರ್ ಹಾಕಿಲ್ಲ, ಕಿಚನ್ ಹೆಂಗೆ ಇಟ್ಕೊಂಡಿದ್ದಾರೆ, ಗುಡ್ಸಿರೋ ಇನ್ನೇನು ವರ್ಷ ಸೀನ್ ಇಲ್ಲ ಅನಿಸುತ್ತೆ. ಇನ್ನು ನನ್ನ ಮಗಳು ಮೊನ್ನೆ ಒರೆಸ್ತಾ ಇಲ್ಲ ಬಾಗಿಲು, ಪಾಪ ಅದು ವರ್ಷ ಇಲ್ಲ, ಹಂಗೆ ಗುಡಿಸ್ಬಿಟ್ಟು ಹಾಗೆ ರಂಗೋಲಿ ಬಿಡ್ತು. ಪಾಪ ಅಷ್ಟು ಮಾಡುತ್ತಲ್ಲ ನೋಡಿ. ಅಪ್ಪನ ಜೊತೆ ಇದ್ದರೆ ನನ್ನ ಮಗಳಿಗೆ ಆ ಜವಾಬ್ದಾರಿ ಬರುತ್ತೆ. ನಂಗೆ ಅನ್ನಿಸ್ತಾ ನಾನೇ ಇಷ್ಟು ದಿನ ಅಪ್ಪ ಮಗಳನ್ನ ಒಟ್ಟಿಗೆ ಬಿಟ್ಟಿರಲಿಲ್ವೋ ಏನು ಅಂದರೆ, ನಮ್ಮ ಮನೆಯವ್ರಿಗೆ ಒಂಚೂರು ರಿಸ್ಕ್ ಆಗೋಕ್ಕೆ ನಾನು ಬಿಡ್ತಾ ಇರಲಿಲ್ಲ. ಅವ್ರ ಕೆಲ್ಸಕ್ಕೆ ಹಿಂಸೆ ಕೊಡಬಾರ್ದು, ನನ್ನ ಕೆಲಸ ಏನು ಮನೇಲಿ ಎತ್ಕೊಂಡು ಮಕ್ಕಳು ನೋಡ್ಕೊಳ್ಳೋದು, ಅಡುಗೆ ತಿಂಡಿ ಮಾಡ್ಕೊಳ್ಳೋದು, ಇವು ಮಾಡ್ಕೊಳ್ಳೋಣ, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಮಕ್ಕಳನ್ನ ಅವ್ರ ಹತ್ರಕ್ಕೆ ಹೋಗೋಕೆ ಬಿಡ್ತಾಯಿರಲಿಲ್ಲ. ನಮ್ಮ ಮನೆಯವ್ರಿಗೆ ಆ ಭಾವನೆಗಳೇ ಗೊತ್ತಾಗಲಿಲ್ಲ, ಆ ಫೀಲಿಂಗ್ಸು ಮತ್ತು ಮಕ್ಕಳಿದ್ರೆ ಎಷ್ಟು ಕಷ್ಟ, ಮತ್ತು ನಾನು ಅವ್ರಿಗೆ ಡಿಸ್ಟರ್ಬ್ ಆಗ್ದಂಗೆ ಎಷ್ಟು ಮಕ್ಕಳನ್ನ ಅವಾಯ್ಡ್ ಮಾಡ್ತಾಯಿದ್ದೆ ಅದು ಕೂಡ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಬಿಡ್ಸಿ ಹೇಳಿದ್ರೂ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ನಮ್ಮ ಮನೆಯವ್ರದ್ದು ಅದೊಂದು ನನಗೆ ಬೇಜಾರಿತ್ತು. ಈಗ ಅರ್ಥ ಮಾಡ್ಕೊಳ್ತಾರೆ ಅಂದ್ಕೊಳ್ತೀನಿ. ಈಗ ಹೋಗೋಣ ಅಂತ ನಾನೇ ಅಂದ್ಕೊಂಡಿದ್ದೆ. ಬಟ್ ಅವರೇ ಬರ್ತಾಯಿದ್ದಾರೆ ಹಾಸನ್ಗೆ, ಅವ್ರಿಗೂ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಈ ನೆಕ್ಸ್ಟು ಇಲ್ಲೊಂದು ತಿಂಗಳು ರಜಾ ಇರುತ್ತಲ್ಲ, ಇದು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಈಗ ನಾವು ಯಾವ ಥರ ಅಂದರೆ, ಇನ್ನೊಬ್ರು ಏನು ಗೊತ್ತಾ, ಅಪ್ಪ ಅಮ್ಮನ ಅಷ್ಟು ಲವ್ ಮಾಡ್ತಾರೆ, ಅಮ್ಮನ ಹಗ್ ಮಾಡೋದು, ಅಪ್ಪನ ಹಗ್ ಮಾಡೋದು, ತಪ್ಕೊಂಡು ಕೂತ್ಕೊಳ್ಳೋದು, ಅಷ್ಟು ಕ್ಲೋಸ್ ಆಗಿರ್ತಾರೆ. ಬಟ್ ನಾನು ನಮ್ಮ ಅಕ್ಕ ಬೆಳೆದಿರೋ ರೀತಿ ಹೆಂಗಂದರೆ, ನನಗೆ ಆ್ಯಕ್ಚುಲಿ ನಮ್ಮ ಪಪ್ಪ ಅಮ್ಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಪಪ್ಪ ಅಮ್ಮ ಊರು ಅಂದರೆ, ನಮ್ಮ ಪಪ್ಪ ತಲೆನೋವು ಅಂದರೂ ನಂಗೆ ಕೈ ಕಾಲಾಡಲ್ಲ, ನಮ್ಮಮ್ಮ ಹೊಟ್ಟೆ ನೋವು ಅಂದರೂ ನಂಗೆ ಕೈ ಕಾಲಾಡಲ್ಲ, ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಬಟ್ ನಾವೇನು ಅಂದರೆ ಹಗ್ ಮಾಡೋದಾಗಲಿ, ಕೂತ್ಕೊಳ್ಳೋದಾಗಲಿ, ಒಟ್ಟೊಟ್ಟಿಗೆ ಹಿಂಗೆ ತಪ್ಕೊಂಡು ಮುತ್ಕೊಡಂಗೆ ಫೋಟೋ ತಗೊಳ್ಳೋದಾಗಲಿ ಅವೆಲ್ಲ ಇಲ್ಲ. ಬಟ್ ಅವ್ರಿಗೆ ನಮ್ಮ ಬಿಟ್ಟಿರೋಕ್ಕಾಗಲ್ಲ, ನಮಗೆ ಅವ್ರು ಬಿಟ್ಟಿರೋಕ್ಕಾಗೋದೇ ಇಲ್ಲ. ಆ ಥರ ಈಗ ಬೆಳೆದು ಬಂದಿರೋದು. ಬಟ್ ನಾವು ಬೆಳೆದು ಬಂದಿರೋದು ನಮಗೆ ಹಿಂಗೆ ಅರ್ಥ ಆಗಿದೆ ಅಕ್ಕಂಗೆ. ನಾನು ಹೆಂಗೆ ಅಂದರೆ ಪಪ್ಪನ ಅಷ್ಟನ್ನು ಪ್ರೀತಿ ಮಾಡ್ತೀನಿ. ಆದಷ್ಟು ಈಗ ವಯಸ್ಸಾಗಿದೆ ಅವರಿಗೆ, ನನ್ನ ಕೈಲಿ ಎಷ್ಟು ಕೇರ್ ಮಾಡೋಕ್ಕೆ ಸಾಧ್ಯ ಅಷ್ಟು ಕೇರ್ ಮಾಡೋಣ ಅಂತ ಮಾಡ್ತೀನಿ. ಬಟ್ ನಮ್ಮ ಅಕ್ಕಂಗೆ ಏನಂದರೆ, ಅವಳಿಗೂ ನಂಗೆ ಅಷ್ಟೇ ಪ್ರೀತಿ ಇದೆ ಪಪ್ಪ ಅಮ್ಮನ ಮೇಲೆ. ಬಟ್ ಕೇರ್ ಮಾಡೋಕ್ಕೆ ಹೋದರೆ ಅದು ಏನೋ ಒಂಥರ ಮುಜಿಗರ, ಏನು ಅಂದ್ಕೊಳ್ತಾರೋ ಪಪ್ಪ ಅನ್ನೋ ಥರ. ಬಟ್ ನಾನು ಅದ್ರಲ್ಲಿ ಒಂಚೂರು ಸ್ವಲ್ಪ ಫ್ರೀ ಆಗಿದ್ದೀನಿ. ನಾವು ಹೆಂಗೆ ಬೆಳೆಸ್ಕೊಳ್ತೀವಿ ಹಾಗೆ. ಅದಕ್ಕೆ ನಾನು ಹೇಳಿದೆ, ನನಗೆ ಅಪ್ಪ ಮಗಳು ತುಂಬ ಕ್ಲೋಸ್ ಆಗಿರಬೇಕು ಅಂತ ಮುಂಚೆಯಿಂದನೂ ಆಸೆ. ಅದೇನೋ ನನಗೆ ಗೊತ್ತಿಲ್ಲ. ಬಟ್ ಅವ್ರ ಅಪ್ಪಂಗೆ ಕೆಲಸ ಅಂದ್ಕೊಂಡು ಅದು ಬೆಳೆಸ್ಕೊಂಡಿರಲಿಲ್ಲ. ಈಗ ಅದು ನೋಡಿ ವಿಡಿಯೋದಲ್ಲಿ ಖುಷಿ ಆಗ್ತಾಯಿದೆ. ಅದು ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಡ್ತು, ನಿಂತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ ಒಳಗೆ ಬಂದೆ. ನನಗೆ ಅಪ್ಪ ಮಕ್ಕಳು ಖುಷಿಯಾಗಿರಬೇಕು ಅನ್ನೋದು, ತುಂಬ ಕ್ಲೋಸ್ ಆಗಿರಬೇಕು ಅನ್ನೋದು ನನ್ನ ಆಸೆ. ಬಟ್ ಅವ್ರ ಅಪ್ಪಂಗೆ ಏನಂದರೆ, ನಾವು ಹೆಂಗೆ ಬೆಳೆಸ್ತೀವೋ, ನಾವೇ ಒಂಥರ ಬೆಳೆಸಿದರೆ ಓದು ಮನೇಲಿ ಹಾಗೆ ಅವ್ರಿಗೆ ನೋಡ್ಕೊಳ್ತಾರೋ ಇಲ್ವೋ, ಮತ್ತು ಮಕ್ಳಿಗೆ ಹರ್ಟ್ ಆಗೋದು, ಅಥವಾ ನಾವು ಅತಿಯಾಗಿ ಪ್ರೀತಿ ಮಾಡಿದರೆ, ಈಗ ನನ್ನ ವಿಷಯದಲ್ಲಿ ಹಂಗೆ ಹೇಳ್ತಾ ಇರ್ತಾರೆ. ಈಗ ಪಪ್ಪ ಅಮ್ಮನ ನಾವು ಅತಿಯಾಗಿ ನಮ್ಮ ಪಪ್ಪ ಅಮ್ಮ ನಮ್ಮ ಪ್ರೀತಿ ಮಾಡಿ ಬೆಳೆಸಿ, ಬಟ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಪ್ರೀತಿ ಮಾಡ್ದಂಗೆ ನೀವು ಮಾಡಲ್ಲ ಅಂತ ಒಂದೊಂದು ಪದಗಳು ಬಂದಾಗ ಅವ್ರಿಗೆ ಹರ್ಟ್ ಆಗುತ್ತಲ್ಲ. ಸೊ ಹಾಗೆ ನನ್ನ ಮಗಳಿಗೆ ಮದುವೆ ಮಾಡಿದಾಗ ಅವಳು ಮುಂದಕ್ಕೆ ಹೋದಾಗ, ನಮ್ಮ ತಂದೆ ಹಂಗೆ ಮಾಡ್ತಿದ್ರು ನೀವೇನು ಮಾಡಲ್ಲ ಅಂತ ಬೇಜಾರಾಗುತ್ತೆ. ಯಾವುದೇ ಹೆಣ್ಮಕ್ಳಾದರೂ ಆ ಪದ ಬಂದೇ ಬರುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ಟೈಮಲ್ಲಿ ಯೋಚನೆ ಮಾಡ್ತಾರೆ, ಯಾಕಂದರೆ ಅಪ್ಪ ಹೆಂಗೆ ನೋಡ್ಕೊಂಡಿರ್ತಾರೆ ಅದನ್ನು ಗಂಡನಿಂದ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅದೆಲ್ಲ ಇರುತ್ತೆ. ಬಟ್ ಅವ್ರು ಈಗ ನನಗೆ ಹೇಳ್ತಾರೆ, ಇಲ್ಲಿ ನೀನು ಪ್ರೀತಿ ಮಾಡಿ ಮುದ್ದು ಮಾಡಿ ಕಳಿಸು, ಕೊನೆಗೆ ಅಲ್ಲಿ ಇನ್ನೊಂದು ಥರ ಜಗಳ ಮಾಡ್ಕೊತೀವಿ ಮಕ್ಕಳು ಅಂತ ಹೇಳ್ಬಿಟ್ಟು. ಹಾಗಂತ ನಾವು ಎತ್ತವರು ಪಾಪ ಮಕ್ಳನ್ನ ಪ್ರೀತಿ ಮಾಡ್ದಲ್ಲೇ ಇರೋಕ್ಕಾಗುತ್ತೆ. ನಾನು ಅದಕ್ಕೂ ಬೈತೀನಿ ನಮ್ಮ ಮನೆಯವ್ರನ್ನ. ಬಟ್ ನನಗೆ ಹೆಂಗೆ ಅಂದರೆ, ಮಕ್ಕಳನ್ನ ಅಪ್ಪ ಮಗಳು ತುಂಬ ಕ್ಲೋಸ್ ಆಗಿರಬೇಕು ಅನ್ನೋದು ನನಗೊಂದು ಆಸೆ. ಬಟ್ ಅದು ಅವ್ರು ಬೆಳೆಸ್ಕೋಬೇಕು. ನನ್ನ ಆಸೆ ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಇದು ಮಾಡೋದಲ್ಲ, ಅದು ಅಪ್ಪ ಮಗಳಲ್ಲಿ ಆ ಫೀಲ್ ಇರಬೇಕು. ಈಗ ನನ್ನ ಮಗಳು ನೋಡ್ತೀನಲ್ಲ, ನನ್ನ ಮುಂದೆ ಇದ್ದಾಗ ತುಂಬ ಹಠ ಮಾಡುತ್ತೆ, ನಾನು ಹೇಳಿದ್ದು ಮಾಡಲ್ಲ. ಬಟ್ ಅವ್ರ ಅಪ್ಪಂಗಳು ಹೆದರಲ್ಲ, ಅವರಪ್ಪ ಹೊಡೆಯೋದೇ ಇಲ್ಲ. ಇನ್ನೊಂದು ಅಂದರೆ ಒಂದು ಟಚ್ಚೇ ಮಾಡಿಲ್ಲ, 10 ವರ್ಷ ಆಯಿತು. ಅವಳಿಗೆ ಹೊಡೆಯೋದು ಸೀನೆಲ್ಲ ಇಲ್ಲ. ಬಟ್ ಜೋರು ಮಾಡಲ್ಲ ಮಾತಲ್ಲಿ. ಬಟ್ ಆದರೂ ಅವರಪ್ಪ ಹೇಳ್ದಂಗೆ ಸ್ವಲ್ಪ ನೀಟಾಗಿ ಕೇಳ್ಕೊಂಡಿರ್ತಾಳೆ. ಬಟ್ ನನ್ನ ಹತ್ರ ಹಂಗಲ್ಲ, ನಾನು ಬಡ್ದು ಕೆಡಗಿದ್ರು ನನಗೆ ಉಪ್ಪು ಹಾಕಲ್ಲ, ಸಪ್ಪೆ ಹಾಕಲ್ಲ, ಖಾರ ಹಾಕಲ್ಲ ಅಂತಾರಲ್ಲ, ಹಾಗೆ ಅದೇನೂ ಮಾಡಲ್ಲ.
ಬಟ್ ನೋಡಿ ಅಲ್ಲಿ ಅವ್ರಪ್ಪ ಹಿಂಗೆ ಹೇಳ್ದಂಗೆ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆ ನೀರು ಹಾಕೋದು ಪೂಜೆ ಮಾಡೋದು. ಸೊ ಹಾಗಾಗಿ ಅದಲ್ಲೇ ಮಾಡ್ತಾಯಿದ್ದೆ. ಒಂದು ಜವಾಬ್ದಾರಿ ಬರುತ್ತೆ ಆ್ಯಕ್ಚುಲಿ. ಅಪ್ಪನ ಜೊತೆ ಮಕ್ಕಳು ಬೆಳೆದ್ರೆ ಒಂದು ಜವಾಬ್ದಾರಿ ಬರುತ್ತೆ, ಒಂದು ಕೇರ್ ಮಾಡೋದು ಬರುತ್ತೆ, ಯಾವ ಥರ ಹೇಗೆ ಅಂದ್ಬಿಟ್ಟು. ಬಟ್ ಅಮ್ಮನ ಜೊತೆ ಇದ್ದಾಗ ಅದು ಆಗಲ್ಲ. ನನಗೂ ಸಮಾಧಾನ ಆಯಿತು, ನಾನು ಇಷ್ಟು ದಿನ ಬಿಡ್ದಲೇ ಇರೋದೇ ತಪ್ಪು ಮಾಡಿದ್ನೇನು ಅಪ್ಪ ಮಗಳು ಅಂದ್ಕೊಂಡೆ. ಬಟ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ, ಅವ್ರು ಕೆಲಸ ಮಾಡೋಕ್ಕಾಗ್ತಿಲ್ಲ. ಬಟ್ ಮಕ್ಳಿಗಿಂತ ಅದೇನು ಹೆಚ್ಚಲ್ಲ. ಬಟ್ ನಮ್ಮನೆಯವ್ರು ಹೇಳ್ತಾರೆ ಅದಿದ್ರೇ ಮಕ್ಕಳು ಮರಿ ಮನೆ ಮಠ ಹೆಂಡತಿ ಗಂಡ ಅವೆಲ್ಲ ಅಂತ. ಬಟ್ ನಮ್ಮ ಪಪ್ಪ ಯಾವಾಗಲೂ ಹೇಳ್ತಾರೆ ಯಾವತ್ತೂ ದುಡ್ಡು ಬೆನ್ನತ್ತು ಹೋಗಬಾರ್ದು ಅಂತ ಹೇಳಿಬಿಟ್ಟು. ಅದು ನಿಜನೇ. ಈಗ ನಮ್ಮನೆಯವ್ರು ದುಡ್ಡು ಬೆನ್ನತ್ತು ಹೋಗ್ತಾರೆ ಅಂತೆಲ್ಲ ಕೆಲಸ ಮಾಡಬೇಕಲ್ವ, ಕೆಲಸ ಇಲ್ದಲ್ಲೇ ಇದ್ದರೆ ಜೀವನ ಮಾಡೋದು ಕಷ್ಟ. ಬಟ್ ನಮ್ಮ ಮನೆಯವ್ರು ಹೇಳೋರು ನನಗೆ, ಮಕ್ಳನ್ನ ಹಾಳು ಮಾಡಬೇಡ, ಅಲ್ಲಿ ಇಲ್ಲಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕರ್ಕೋಗಿ ಕುಣಿಸೋದು ತಿನ್ಸೋದು ಮಾಡಬೇಡ ಅಂತ. ಬಟ್ ನಮ್ಮ ಮನೆಯವ್ರು ನೋಡಿ ಕರ್ಕೊಂಡೋಗಿ 1 ವಾರ ಆಯಿತು, ಲೂಲು ಮಾಲ್ಗೆ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಸ್ಕೊ ಬರ್ತಾಯಿದ್ದಾರೆ. ಈಗ ಅವ್ರು ಮಾಡ್ತಿರೋದು ಅವ್ರ ಮಗಳಿಗೆ. ಈಗ ಅವರಪ್ಪ ನನಗೆ ಹೇಳೋರು, ನಿಂಗೆ ಈಗ ಕಷ್ಟ ಆಗಲ್ಲ, ಓಕೆ ಹೋದ ಮನೆಗೆ ಮುಂದೆ ಕಷ್ಟ ಆಗುತ್ತೆ ಅಂತ. ಯಾಕಂದರೆ ಅವಾಗ ನಾನು ಕೇರ್ ಮಾಡುವಾಗ ನನಗೆ ಹಂಗೆ ಅನ್ಸುತ್ತೆ. ಇವಾಗ ಅವರಪ್ಪ ಮಗಳನ್ನ ಕೇರ್ ಮಾಡ್ತಿದ್ದಾರಲ್ಲ, ಇವಾಗ ಬೇಕು ಅನಿಸಿದ್ದೇನೋ ನನ್ನ ಮಗಳನ್ನ ನಂಗೆ ಪ್ರೀತಿ ಮಾಡಬೇಕು, ಅಲ್ಲಿ ಕರ್ಕೋಗ್ಬೇಕು, ಅದು ತಗೊಡ್ಬೇಕು, ಇದು ತಗೊಡ್ಬೇಕು ಅಂತ ಹೇಳಿಬಿಟ್ಟು ಅವ್ರ ಮಗಳು ಕುಣ್ಣಂಗೆ ಕುಣುತ್ತಾ ಇದ್ದಾರೆ. ಅದೇ ಈಗ ನನಗಾಗಿದ್ರೆ ನಿಂಗೆ ಅಳತೆ ಒಳಗ ಇಲ್ಲ, ಎಷ್ಟು ದುಡ್ಡು ಖರ್ಚು ಮಾಡೋದು, ಎಲ್ಲಿ ಬರುತ್ತೆ ದುಡ್ಡು ಅಂತ ಬೈಯೋರು. ಈಗ ಅದೇ ಮಾತು ಬಂದಾಗ ಕೇಳ್ತೀನಿ, ನಾನೇನು ಸುಮ್ಮನೆ ಬಿಡಲ್ಲ, ತಲೆಗೆ ಹೋಗಿರುತ್ತೆ. ಆ್ಯಕ್ಚುಲಿ ನಾನು ತುಂಬ ಕೇರ್ ಮಾಡಬಾರ್ದು ಅಂತಾರೆ ಯಾರನ್ನೇ ಆದರೂ. ನಾನು ಆ್ಯಕ್ಚುಲಿ ತುಂಬ ಕೇರ್ ಮಾಡಿದೆ ನಮ್ಮ ಮನೆಯವ್ರನ್ನ. ಮದುವೆ ಆಗಿಂದ ಇಲ್ಲಿವರೆಗೂ ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ತುಂಬ ವರ್ಕ್ ಇದ್ದಾಗ ನಾನೇ ಊಟ ಮಾಡಿಸೋದು, ತಿಂಡಿ ತಿನ್ನಿಸೋದು ಮಾಡ್ತಾಯಿದ್ದೆ. ಯಾಕಂದರೆ ನಾನು ಊಟ ತಿಂಡಿ ಬಿಟ್ಟರೆ ಅವ್ರ ಆಮೇಲೆ ತಿನ್ನಲ್ಲ ಅಂತ ಹೇಳಿಬಿಟ್ಟು. ಮತ್ತು ಅವ್ರ ಬಟ್ಟೆ ಎಲ್ಲರೂ ನಾವು ಟ್ರಿಪ್ ಹೋಗ್ಬೇಕು ಅಂದರೆ ಮಕ್ಳ ಬಟ್ಟೆನೂ ಪ್ಯಾಕ್ ಮಾಡಿಕೊಂಡು ಅವ್ರ ಬಟ್ಟೆನೂ ಪ್ಯಾಕ್ ಮಾಡಿಕೊಂಡು ಐರನ್ ಮಾಡಿಕೊಂಡು ಎಲ್ಲ ಕಡೆಗೂ ತೊಗೊಂಡೋಗೋದು. ಬಟ್ ಅವಾಗ ಅದನ್ನು ಅವ್ರೇನು ತಲೆಗೆ ಹಾಕ್ಕೊಳ್ತಾ ಇರಲಿಲ್ಲ, ಕೇರೇ ಮಾಡ್ತಾ ಇರಲಿಲ್ಲ. ಅದ್ರ ಬೆಲೆ ಅವರಿಗೆ ಅರ್ಥ ಆಗಲಿಲ್ಲ. ಈಗ ನೀನು ಅವರೇ ನನ್ನಿಂದ ಅದೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಂಗೆ, ನಾನು ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಎಕ್ಸ್ಟ್ರಾ ತಲೆ ಕೆಡ್ಸ್ಕೊಬೇಕು ಅಂತ ಈಗ ಬಿಟ್ಟಾಕಿದ್ದೀನಿ. ಈಗ ನನ್ನ ಮಗಳನ್ನ 1-2 ದಿನ ಅವ್ರು ಟ್ರಿಪ್ ಕರ್ಕೋಗ್ಬೇಕು. ಅವಾಗ ಮಗಳಿಗೆ ಏನು ಬೇಕು ಬೇಡ ಬಟ್ಟೆ ಬರೀ ಎಲ್ಲ ಗೊತ್ತಾಗುತ್ತೆ. ಹಾಗೆ ಲೈಟಾಗಿ ಮೇಕಪ್ ಮಾಡಿಕೊಂಡೆ. ಹಾಗೆ ಒಂದು ವಿಡಿಯೋ ಮಾಡೋದಿತ್ತು, ಒಂದು ಜಾಬೆ ಅಲಂಕಾರಕ್ಕೆ ರಿಟರ್ನ್ ಗಿಫ್ಟ್ಸ್ದು. ಸೊ ಮಾಡ್ತಾಯಿದ್ದೀನಿ. ಇದು ನನ್ನ ಮಗನಿಗೆ ಬರ್ತ್ಡೇ ಟೈಮಿಗೆ ಕೊಟ್ಟಿದ್ವಲ್ಲ ಅದು. ಇದರಲ್ಲಿ ಚಿಕ್ಕ ಸೈಜು ಬರುತ್ತೆ, ದೊಡ್ಡ ಸೈಜು ಬರುತ್ತೆ. ಬಟ್ ಇದಕ್ಕಿಂತ ಚಿಕ್ಕ ಸೈಜಲ್ಲಿ ಬರೀ ಬಳೆ ಒಂದು ಬಿಟ್ಟರೆ ಇನ್ನೇನು ಇಟ್ಕೊಳಕ್ಕಾಗಲ್ಲ. ಅಂದರೆ ಬಳೆನೂ ಸರಿಯಾಗಿ ಇಟ್ಕೊಳಕ್ಕಾಗಲ್ಲ ಒಂದು ಸೈಜ್ ದೊಡ್ಡದಾದ್ರೂ. ಸೊ ಇದು ಸ್ವಲ್ಪ ಕರೆಕ್ಟಾಗಿದೆ. ತಗೊಳ್ಳೋ ಅಂಥವ್ರು ಇದೊಂದು ರಿಟರ್ನ್ ಗಿಫ್ಟ್ಸ್ ಇದೆ, ತೊಗೊಬೋದು. ಚೆನ್ನಾಗಿದೆ ಇದು. ಸೊ ನಿಮಗೂ ಏನಾದರೂ ಬೇಕು ಅಂದರೆ ಜಾಬೆ ಅಲಂಕಾರಲ್ಲಿ ಇದ್ರ ಡೀಟೇಲ್ಸ್ ಕೊಟ್ಟಿರ್ತೀನಿ, ಹೋಗಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಚೆನ್ನಾಗಿದೆ ಇದು. ಹಾಗೆ ಇವತ್ತು ಒಂದು ಸಿಂಪಲಾಗಿ ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾನೇ ಮಾಡ್ತಾಯಿರೋದು, ಮೊನ್ನೆ ಮಾಡಿಕೊಟ್ಟಿದ್ದೆ ಅಮ್ಮಂಗೆ ವೀಡಿಯೋ ನೋಡಿಕೊಂಡು ಯೂಟ್ಯೂಬಲ್ಲಿ. ತುಂಬ ಇಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಅದನ್ನೇ ಮಾಡೋ ಅಂತ ಹೇಳ್ತಿದ್ದಾರೆ. ಸಡನ್ನಾಗಿ ಒಂದು 10 ನಿಮಿಷ ಅಲ್ಲ, ಒಂದು ಬೇಳೆ ಬೇಯಿಸ್ಕೊಳಕ್ಕೆ ಒಂದು ಟೈಮ್ ಬೇಕಾಗುತ್ತೆ, ಬಿಟ್ಟರೆ ಬೇಗ ಮಾಡ್ಕೊಬೋದು. ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಮೇಲೆ ಆ ಸಿಪ್ಪೆ ತೆಗೆದು ಹೇಳ್ಕೊಡೋದೇನಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ನಂಗೆ ಆ ಪದ ಉಪಯೋಗಿಸೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ನಾನು ದೊಡ್ಡದು ಗೊತ್ತಿರಾಗೆ ಹೇಳ್ಕೊಡ್ತೀನಿ ಅನ್ನೋ ಥರ. ನೋಡಿ ಹೀರೆಕಾಯಿನ ಈ ಥರ ಕ್ಲೀನಾಗಿ ಮೇಲೆ ಎಳೆದಾಗಿರೋದ್ರಿಂದ ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಬಟ್ ತರಿ ಸಿಗಬಾರ್ದು ಬಾಯಿಗೆ ಅನ್ನೋ ಥರ ತೆಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಹಾಕೋದಿದ್ರು ಹಾಕೋಬೋದು. ಕ್ಲೀನಾಗಿ ರೌಂಡು ಕಟ್ ಮಾಡ್ಕೊಂಡಿದ್ದೀನಿ. ತರಕಾರಿ ಬಾಯಿಗೆ ಸಿಗಬೇಕು ಚೆಂದ ಆಗಲೇ. ಸೊ ಈ ಥರ ಕ್ಲೀನಾಗಿ 1-2 ಹೀರೆಕಾಯಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಕುಕ್ಕರಲ್ಲಿ ಒಂದು ಬೇಳೆ ಎಷ್ಟು ಹಾಕ್ತೀರ ನೀವು ಮನೆಗೆ ಅಷ್ಟು ಬೇಳೆ ಹಾಕ್ಬಿಟ್ಟು 1-2 ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಳೆ ಚೆನ್ನಾಗಿ ಬೆಂದಿರಬೇಕು. ಮೆತ್ತೆ ಆಗಬೇಕು, ಪಾಯಸ ಥರ ಅಷ್ಟು ಚೆನ್ನಾಗಿ ಬೇಯಿಸ್ಬೇಕು. ನಾನೊಂದು 4 ವಿಷಯಲ್ಲೇ ಹಾಕಿಸ್ಬಿಡ್ತೀನಿ. ಆ್ಯಕ್ಚುಲಿ ಇದನ್ನು ಮಾಡೋದು ತುಂಬಾ ಈಸಿ. ಇದಕ್ಕೇನು ನಿಮಗೆ ಈರುಳ್ಳಿ ಬೇಕಾಗಿಲ್ಲ, ಖಾರ ರುಬ್ಬ ಅಂಥದ್ದು ಏನು ಬೇಕಾಗಿಲ್ಲ. ಬರೀ ಬೇಳೆ ಟೊಮೊಟೊ ಅರಿಶಿನ ಹಾಕಿ ಬೇಯಿಸಿಟ್ಕೊಂಡೆ. ಮತ್ತು ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಅದನ್ನೆರಡು ಒಟ್ಟಿಗೆ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಖಾರದ ಪುಡಿ ಹಾಕಿ ಹುಣಸೆ ರಸ ಒಂದು ಹಿಂಡಬೇಕು. ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಆಯ್ತಾ. ಈಗ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ. ಬೇಗ ರಸ ಬಿಡಬೇಕು ಅಂದರೆ ಬಿಸಿನೀರಿಗೆ ಹಾಕೊಬೇಕು, ಇಲ್ಲಾಂದ್ರೆ ತಣ್ಣೀರಿಗೆ ಹಾಕ್ಬಿಟ್ರೆ ಆಗುತ್ತೆ. ಈಗ ಇಲ್ಲೊಂದು ಪ್ಯಾನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಇವಾಗ ಎಣ್ಣೆಗೆ ಏನು ಹೀರೆಕಾಯಿನ ತೊಳೆದು ಕಟ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಆ ಹೀರೆಕಾಯಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆಂದ ಎಣ್ಣೆಲಿ ಫ್ರೈ ಮಾಡಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದು 8 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಬೆಂದಿದೆ ಆಲ್ರೆಡಿ. ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಮಾಡ್ಕೊಬೇಕಾಗುತ್ತೆ. ನೋಡಿ ಇಲ್ಲಿ ಒಗ್ಗರಣೆ ಆಗಿ ಇದು ಬೇಯೋದ್ರೊಳಗೆ ಈ ಕಡೆ ಬೇಳೆ ರೆಡಿ ಆಯಿತು. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅಥವಾ ಗ್ರೈಂಡ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬೋದು. ನೀವು ಅದಕ್ಕೆ ನೀರು ನೋಡಿ ಹಾಕಬೇಕಾಗುತ್ತೆ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಬೇಕು. ಇವಾಗ ಇದ್ರದ್ದು ನೀರು ಬರುತ್ತೆ ಸ್ವಲ್ಪ, ಮತ್ತು ಹುಣಸೆ ರಸ ಸ್ವಲ್ಪ ಬರುತ್ತೆ. ತಣ್ಣಗಾದ್ಮೇಲೆ ಅದ್ರೊಳಗೆ ಹಾಕಿ ಮಿಕ್ಸ್ ಹಾಕ್ಬಿಟ್ಟು ಉಪ್ಪು ಖಾರ ಹಾಕೋದು ಅಷ್ಟೇ. ಆ್ಯಕ್ಚುಲಿ ಬೇಳೆ ನೀನು ಗ್ರೈಂಡ್ ಮಾಡ್ಕೊಳ್ಳೋಂಗಿಲ್ಲ. ನಂಗೆ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು. ಬೆಂದಿದೆ ಅಂದರೆ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ, ಬಟ್ ಏನಂದರೆ ಚೆಂದ ಸ್ಮ್ಯಾಶ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಬೇಯಿಸಿದ್ರೆ ಸಾಕು, ನೀವೇನು ಗ್ರೈಂಡ್ ಮಾಡ್ಕೋಬೇಕು ಅಂತ ಏನಿಲ್ಲ. ಕುದೀತಾ ಇದೆ. ನನಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಂಡಿದ್ದೀನಿ ನೀರು ಸಮೇತ.
ಈಗ ಇದೇ ಕೈಯೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಏನು ಬೇಳೆ ರುಬ್ಬಿಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊತೀನಿ. ಇವಾಗ ಇದಕ್ಕೆ ಇದು ಹಾಕ್ಕೊತೀನಿ. ಇವಾಗ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ. ಆವಾಗ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಪುಡಿ ಉಪ್ಪು ಸಾಕು ಅನಿಸ್ತು. ಹುಣಸೆಹಣ್ಣ ಏನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲಿ ಸಿಪ್ಪೆ ಇರುತ್ತೆ ಮತ್ತು ಬೀಜ ಇರುತ್ತೆ. ಸೊ ಹಾಗಾಗಿ ನಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೇಕು. ಟೊಮೊಟೊ ಹುಳಿ ಇದ್ದರೆ ಸ್ವಲ್ಪ ಇದಕ್ಕೆ ಕಡಿಮೆ ಹಾಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರು, ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಮುಗೀತು. ಹಾಗೆ ಇದು ನೋಡಿ, ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಿ ಹುಳಿ ಹಾಕಿ ಬೆಂದಿದೆ, ಬೇಯಿಕಿಟ್ಟುಂಟು. ಈಗ ಸ್ವಲ್ಪ ಇದರಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಂಗೆ ಸಾಸಿವೆ ಚಟಪಟ ಅನ್ನಿಸ್ಕೊಬೇಕು. ಚಟಪಟ ಅಂತ ಅಂದಮೇಲೆ ಇವಾಗ ಜೀರಿಗೆ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಿಂಡಿ, ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ನೋಡಿ. ಇವಾಗ ಈರುಳ್ಳಿ ಇಷ್ಟ ಇದ್ದವ್ರು ಹಾಕೋಬೋದು, ಇಲ್ಲಾಂದರೆ ಬೇಡ. ನನಗೆ ಬಾಯಿಗೆ ಸಿಕ್ಕಿದ್ರೆ ಚಂದ ಏನೋ ಒಂಥರ ಅಂತ ಹೇಳ್ಬಿಟ್ಟು ಒಣಮೆಣಸಿನ್ಕಾಯಿನೂ ಅಷ್ಟೇ ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಖಾರದ ಪುಡಿ ಹಾಕಿರ್ತೀವಲ್ಲ, ಹಾಗಾಗಿ ಇವಾಗ ಕುದೀತಿರೋ ಸಾಂಬಾರಿಗೆ ಈರುಳ್ಳಿ ಫ್ರೈ ಹಾಕಿದ್ರೆ ಒಗ್ಗರಣೆ ರೆಡಿ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿದ್ರೆ ಸಾಕಾಗಿರುತ್ತೆ. ಇವಾಗ ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ಬಿಡೋಣ. ಸಾಂಬಾರು ರೆಡಿ ನೋಡಿ. ಹೀರೆಕಾಯಿ ಸಾಂಬಾರು ಎಷ್ಟು ಈಸಿಯಾಗಿ ರೆಡಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ಬೇಳೆ ಟೊಮೊಟೊ ಎಲ್ಲ ಬೇಯಿಸಿ ಇಟ್ಕೊಂಡ್ಬಿಟ್ರೆ ರೌಂಡ್ಗೆ ಕಟ್ ಮಾಡ್ಕೊಂಡಿರೋದು ಹೀರೆಕಾಯಿನ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ಕುದಿಸ್ಕೊಂಡು, ನಮಗೆ ಎಷ್ಟು ಬೇಕಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕ್ಕೊಂಡು ಆನಂತರ ಬೇಳೆ ಬೇಯಿಸಿ ನೀರು ಹಾಕ್ತೀವಿ. ಮತ್ತು ಹುಣಸೆ ರಸ ಹಾಕ್ಬಿಟ್ಟು ಉಪ್ಪು ಅರಿಶಿನ ಖಾರ ಹಾಕ್ಬಿಟ್ಟು ಮುಗ್ದೇ ಹೋಯ್ತು. ಅರಿಶಿನ ಬೇಳೆಗೆ ಹಾಕ್ಕೊಂಡಿರ್ತೀವಿ, ಸೊ ಎಣ್ಣೆ ಹಾಕೋಂಗಿಲ್ಲ. ಲಾಸ್ಟಿಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಡೋ ಅಂಥವ್ರು ಕೊಡ್ಬೋದು, ಇಲ್ಲ ಹಂಗೆ ತಿಂದರೂ ಕೂಡ ತುಂಬ ಚೆನ್ನಾಗಿ. ಇವಾಗ ಅಡುಗೆ ಆಯಿತು. ಈಗ ನಮ್ಮ ಮನೆಗೆ ಊಟ ಮಾಡಿಸ್ಬೇಕು. ಬಿಸಿ ಅನ್ನ ರೆಡಿ ಆಗಿದೆ. ದೇವಸ್ಥಾನಕ್ಕೆ ಯಾರು ಕೇಳಿದ್ರಿ ಏನಕ್ಕೆ ಸೊಸೈಟಿ ಅಕ್ಕಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು, ಸೊಸೈಟಿ ಅಕ್ಕಿ ಅಲ್ಲ ನಾವು ಕೊಟ್ಟಿರೋದು, ರಾಜಮುಡಿ ಅಕ್ಕಿ ನಾವು ಬೆಳೆದಿರೋ ಅಂಥದ್ದು. ಅಂದರೆ ನಾವಲ್ಲ, ರೈತರು ಬೆಳೆದಿರೋ ಅಂಥದ್ದನ್ನೇ ಮಿಲ್ಲಲ್ಲಿ ತಗೊಂಡೋಗಿ ಕೊಟ್ಟಿರೋ ಅಂಥದ್ದು. ನೆಕ್ಸ್ಟು ಹಾಗೆ ನನ್ನ ಮಗನಿಗೆ ಏನಂತ ಸಾಂಬಾರು ಖಾರ ಇಲ್ಲ, ಬಟ್ ಹೀರೆಕಾಯಿ ಅಂತ ಹಾಕೊಳ್ತೀನಿ. ಕಾಯಿ ತುರಿ ಹಾಕ್ತಿಲ್ಲ, ಅಷ್ಟೇ ಒಂಚೂರು ಬೀತ್ತಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೊಂಚೂರು ತುಪ್ಪ ಹಾಕೊಂಡ್ರೆ ನನ್ನ ಮಗನ ಊಟ ರೆಡಿ. ಅವ್ನು ತಿಂದರೆ ಲಾಸ್ಟಿಗೆ ಮೊಸರನ್ನ ತಿನ್ನಿಸ್ತೀನಿ. ಮತ್ತೆ ತುಪ್ಪ ಊತರದಿ ಅನ್ನ ನೋಡಿದ್ರೆ ಖುಷಿ. ಊಟರದಿ ಮಗ್ನಿ ಊತರದಿ. ದೇವ್ರು ನನ್ನ ಮಗನ ದೇವ್ರು ನೋಡಿ ಖುಷಿ ಆಯ್ತು. ಇದಕ್ಕೆ ಎಷ್ಟು ಖುಷಿ ಹುಟ್ಟಿಯಾಗ ಅಂದ್ರೆ. ನಮ್ಮ ನೋಡಿ ನಮ್ಮ ಅಶೋಭ ಅವರು ದೇವ್ರು ಬಂತು. ಒಂದೇ ನಿಮಿಷಕ್ಕೆ ಏನೇನಾಯ್ತು ಅನ್ನೋದೇ ಗೊತ್ತಿಲ್ಲ. ಬಂದು ಯಾವಾಗ ಬಂದ್ರು ಹಂಗೆ ಅಂತ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಏನೇನಾಗಿ ಒಂದೇ ಸರಿ ಪೂಜೆ ಮುಗಿಸ್ಕೊಂಡು ಅದು ಹೋಯ್ತು. ಈಗ ಅಲ್ಲೋಗಿ ಊಟ ಮಾಡ್ಕೊಂಡ್ಬಿಟ್ಟು ಬರಕ್ಕೆ ನಾವು ಹೋಗ್ತಿದ್ವಿ. ಪಾಪ ನಮ್ಮ ಚಿಕ್ಕ ಗಡಿ ಬಿಡು ಗುಡು ಅಂತ ಓಡಾಡುತ್ತೆ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಬಂದೆ, ಅಂದರೆ ಆ ಬಟ್ಟೆ ಹರಿದೋಗ್ಬಿಡ್ತು ಲಾಸ್ಟಿಗೆ ಇಲ್ಲಿ. ಸೊ ಹಾಗಾಗಿ ಈ ಡ್ರೆಸ್ ಇದು ನಮ್ಮ ಜಾವೆ ಅಲಂಕಾರದೆ. ಎರಡು ಕೂಡ ವಾಶ್ ಆಗಿದೆ, ಬಟ್ ಚೆನ್ನಾಗಿದೆ. ಅದೇನು ನಾನು ಹಾಕ್ತಾ ಇದ್ದಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಒಂದ್ಸರಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬಂದೆ, ಮತ್ತೆ ಇವತ್ತು ಹಾಕೊಂಡೆ, ಇವತ್ತು ದೇವಸ್ಥಾನಕ್ಕೆ ಹಾಕೊಂಡೆ, ಮತ್ತೆ ಮೊನ್ನೆ ಫಸ್ಟ್ ಟೈಮ್ ಹಾಕೊಂಡೆ, ಅದು ಬೆಟ್ಟದ ರಂಗಸ್ವಾಮಿ ದೇವರಿಗೆ ಹಾಕೊಂಡೆ. ಯಾಕೆ ಇದು ಹಾಕ್ತಾಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ, ಕೈ ಪಟ್ಟಂತ ಸಿಕ್ಬಿಡುತ್ತೆ, ಹಾಗಾಗಿ ಅದೇನೋ ಗೊತ್ತಿಲ್ಲ. ಊಟ ಹಾಕಿ ಈಗ ನೀರು ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಮಲಗ್ಸಕ್ಕೆ ಟ್ರೈ ಮಾಡಿದೆ. ನಾನು ಹೋಗೋ ಅರಾಮಿರಲಿಲ್ಲ, ಅಷ್ಟು ನಂಗೆ ತಾಳ್ಮೆ ಇಲ್ಲ. ಹೀಗಾಗಿ ಈಗ ನೀರು ಕುಡಿಸ್ಬಿಟ್ಟು ನನ್ನ ಮಗನಿಗೆ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ಹೋಗ್ತೀನಿ. ಒಂದೊಂದ್ಸರಿ ನಮಗೆ ಅಷ್ಟು ತಾಳ್ಮೆ ಇಲ್ಲ ಅಂದಾಗ ಅವ್ರು ಊಟ ಮಾಡಿಸ್ತಿರ್ತೀವಿ, ನಾವು ಕೊಟ್ಟಾಗ ಊಟ ಮಾಡಲಿಲ್ಲ ಅಂದಾಗ ಕೊನೆಗೆ ನಾವೇ ತಿನ್ಕೊಂಡಿರ್ತೀವಿ. ನಮಗೆ ಗೊತ್ತಾಗ ನೋಡಿ. ಈಗ 1 ಲೋಟ ನೀರು ಕುಡ್ಸೋಣ ಅಂತ ಬಂದೆ, ಅರ್ಧ ಲೋಟ ಕುಡಿಸ್ತೇವೆ, ವಿಡಿಯೋ ಮಾಡ್ತೀನಿ, ಅರ್ಧ ನಾನೇ ಕುಡ್ಕೊಂಡೆ. ಕುಂದಿ ಮೇಲೆ ಹೊಡಿತೀನಿ, ನೀನು ಮಲ್ಕೋಬೇಕು, ನೀನು ಮಲ್ಕೊ. ಏನು ಮಲ್ಕೊತೀರಿ ಮಲ್ಕೊಳ್ಳಿ. ದೂರು 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 ಕಂಡ ನನ್ನ ಮಗ ಇವಾಗ ಮಲ್ಕೊಂತಾನೆ ನೋಡಿ. ವಿಡಿಯೋ ಮಾಡ್ತೀನಿ, ಮಲ್ಕೊಡು ಬೇಬಿ ಬಾಬಾ ಅಮ್ಮ ದವಾ ಅನ್ನತ್ತೆ ನನ್ನ ಮಗ. ದವಾ ಅನ್ನೋ ಚಂದ ಕೇಳಕ್ಕೆ ತುಂಬ ಸೌಂಡ್ ಮಾಡ್ತಿರ್ತಾರೆ. ಅದಕ್ಕೆ ಕತ್ಲೆ ಆಗ್ಬೇಕು, ಹಾಗೆ ಇಟ್ಕೊಳ್ಳಿ. ಹುಟ್ಟಿ ಬಂದಲ್ಲೇ ಶ್ರೀಗೌರ ಭೂಲೋಕಕ್ಕೆ ನೀನು, ಬಳೆಗಾರನಿಗೆ ಕೊಡಲೇನೆ ಎಲೆಗೌರ ನಿನ್ನ
ಈ ಹಾಡನ್ನ ಆ್ಯಕ್ಚುಲಿ ನಮ್ಮ ನಿಶಾ ಮೇಡಮ್ ಅವರು ಹೇಳ್ಕೊಟ್ಟಿದ್ದು. ನಂಗೆ ತುಂಬ ಇಷ್ಟ ಅಂತ. ಹಾಸ್ಟೆಲಲ್ಲಿದ್ದಾಗ ತುಂಬ ಸರಿ ಕೇಳಿವೆ, ಹೇ ಪ್ಲೀಸ್ ಹೇಳು ಅಂತ. ಅವಳ ವಾಯ್ಸ್ ತುಂಬ ಚೆನ್ನಾಗಿದೆ. ಈ ಸಾಂಗ್ ಸರಿನೋ ತಪ್ಪೋ ಗೊತ್ತಿಲ್ಲ, ಪಾಪ ಅವಳು ನೀಟಾಗಿ ಹೇಳೋಳೇನೋ, ನನಗೆ ಗೊತ್ತಿರೋ ಹಂಗೆ ನಾನು ಕಲ್ತ್ಕೊಂಡ್ಬಿಟ್ಟೆ. ಈಗ ನಮ್ಮಮ್ಮ ಮಲಗಿಸ್ತಾರೆ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ನಾನು ನಮ್ಮ ಚಿಕ್ಕ ಇಬ್ಬರೇ ಹೋಗ್ತಾ ಇರೋದು, ಅದರಲ್ಲೂ ಬಿಸಿಲಲ್ಲಿ. ನಂಗೆ ಜೀಪ್ ಓಡ್ಸೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮಾತ್ರ. ಈಗ ಏನು ದೇವ್ರು ಬಂದಿತ್ತು ಅದು ಆ ದೇವಸ್ಥಾನ ಅಲ್ಲಿ ಮೇಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಜೀಪಲ್ಲಿ ಹೋಗೋಕ್ಕೆ ಏನೋ ಒಂಥರ ಚಂದ ಅಲ್ವಾ ಚಿಕ್ಕ? ನನ್ನ ಚಿಕ್ಕವಂಗೂ ಇಷ್ಟ. ಕಾರು ಒಂದೊಂದಂತಂದ್ರೆ ಒಂದೊಂದು ಸ್ಮೆಲ್ ಬರುತ್ತೆ. ಸ್ಮೆಲ್ ಒಬ್ರೊಬ್ರಿಗೆ ಹಂಗೇನೆ ಆಗಲ್ಲ, ವಾಮಿಟ್ ಬರುತ್ತೆ. ನನಗೂ ನಮ್ಮ ಕಾರಲ್ಲಿ ಹಿಂದೆ ಕೂತ್ಕೊಂಡ್ರೆ ವಾಮಿಟ್ ಬರುತ್ತೆ. ಕಿಯಾದಲ್ಲ ಕ್ರೇಟಾದಲ್ಲಿ ತುಂಬ ಚಂದ, ಒಳ್ಳೆ ಹೈಟಲ್ಲಿ ಕೂತ್ಕೊಂಡಂಗೆ ಅನಿಸುತ್ತೆ. ಮತ್ತು ಕಾರ್ ಥರನೇ ಏನೋ. ಮೊದಲು ಜೀಪ್ ಆದರೆ ನಾನು ಜಾಸ್ತಿ ಮುಡ್ತಾ ಇರಲಿಲ್ಲ, ಏನೋ ಖುಷಿಗೆ ಹಿಂದೆ ಮುಂದೆ ತೆಗಿವೆ ಅಷ್ಟೇ. ಇದಾದರೆ ಕಾರ್ ಓಡಿಸ್ದಂಗೆ ಓಡಿಸ್ಬೋದು. ಕಾರ್ ಏನೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ನಮ್ಮ ಅಂಕಲ್ ದೊಡ್ಡಪ್ಪನ ಮನೆ ಹತ್ರ ಟರ್ನ್ ಮಾಡ್ಕೊಳ್ತೀನಿ, ಯಾಕಂದರೆ ದೊಡ್ಡಪ್ಪನ ಮನೆ ಮುಂದೆನೇ ಇರೋದು ಕ್ಷಣ್ಮದೇವರು. ಮತ್ತು ಈ ಜೀಪಲ್ಲಿ ಏನು ಅಂದರೆ ಹಂಸಿನ ಮಾತ್ರ ಎಷ್ಟೇ ನಿಧಾನ ಕಸಿದ್ರು ಅರ್ಧ ಅಡಿ ಮೇಕ್ ಜಂಪ್ ಮಾಡುತ್ತೆ. ನಂಗೆ ಅದೇ ಇಷ್ಟ. ನಿಂಗೆ ಅದು ಇಷ್ಟನಾ? ನನಗೆ ಈಗ ಏಜಲ್ಲಿ ಆ ಏಜಲ್ಲಿ ಚೆನ್ನಾಗಿತ್ತು, ಈ ಏಜಲ್ಲಿ ಹಿಂಸೆ ಅದು. ಇಲ್ಲೇ ನಮ್ಮ ದೊಡ್ಡಪ್ಪನ ಮನೆ ಹತ್ರನೇ ಕಾರ್ ನಿಲ್ಲಿಸಿದ್ದೀನಿ, ಅಂದರೆ ಅಲ್ಲೆಲ್ಲ ವೆಹಿಕಲ್ಸ್ ಇದೆಯಲ್ಲ, ಹಾಗಾಗಿ ಪೂಜೆಗೆ ಹೋಗ್ಬಿಟ್ಟು ಬರಬೇಕಿಲ್ಲ. ಫೋನ್ ಇಲ್ವಾ ಚಿಕ್ಕ? ಮತ್ತೆ ಇನ್ನಿದೆ ಆಯ್ತಾ? ಊಟ ಮಾಡಿದ ಏನೆಲ್ಲ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಸಿಂಪಲ್ಲಾಗಿ. ಹಾಂ, ನಮ್ಮ ಚಿಕ್ಕ ಒಂದು ಯಾವ್ದು ಇಷ್ಟ ಆಗಿದೆ ಚಿಕ್ಕವ? ಹಾಂ, ಈ ಪಿಂಕ್ ಸಕ್ಕತ್ತಾಗಿದೆ. ಪಿಂಕ್ ಇದೆ, ರೆಡ್ ಎಲ್ಲ. ಇಲ್ಲೊಂದು ತುಂಬ ಚೆನ್ನಾಗಿದೆ. ಇನ್ನೊಂದು ಕಲರ್ ತೋರಿಸ್ತೀನಿ ಬನ್ನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ದಾಸವಾಳ. ಎಷ್ಟು ದೊಡ್ಡದಿದೆ. ಆರೆಂಜಿಗೆ ಎಲ್ಲೋ ಬಾರ್ಡ್ರು, ಮತ್ತು ಅದು ಫುಲ್ ಎಲ್ಲೋ. ಸಕ್ಕತ್ತಾಗಿದೆ. ಹಾಂ, ಇದು ಪರ್ಪಲ್ ಇದೆ. ಇದರಲ್ಲಿ ನಮ್ಮಲ್ಲಿ ಪಿಂಕ್ ಇದೆ, ವೈಟ್ ಇದೆ. ದೊಡ್ಡ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಷ್ಟಪಟ್ಟು ಆಸೆಯಿಂದ ಇದನ್ನು ಚೆನ್ನಾಗಿದೆ. ನಮ್ಮ ಅಜ್ಜ ಯೂಸ್ ಮಾಡ್ತಾ ಇದ್ದಿದ್ದಂಥ ಮಿರರ್ ನಮ್ಮ ದೊಡ್ಡ ಮಂಗೆ ಇಟ್ಕೊಂಡುಂಟು. ನಮ್ಮ ಅಜ್ಜಿಂದು ಪಂಚೆ ತುಂಬ ದಿನ ಆಗಿತ್ತು. ದೊಡ್ಡ ನೀವು ನಮ್ಮ ಅಕ್ಕನ ಮಕ್ಕಳು ಮಾಡಿರೋ ಅಂಥದ್ದು. ನಮ್ಮ ಅಮ್ಮ ತಕ್ಕನೂ ತುಂಬ ಚೆನ್ನಾಗಿ ಮಾಡೋರು. ಬೇಡ ಮಗ್ಳು ಒಡ್ಡಾಕ್ಬಿಟ್ಟಿಯಾ? ಬೇಡ ಎಷ್ಟು ಚೆನ್ನಾಗಿ. ನಮ್ಮ ಅಜ್ಜ ಯಾವಾಗಲೂ ಚಳಿ ಟೈಮಲ್ಲಿ ಇದು ಹಾಕೊಳ್ಳೋರು. ನಮಗೆ ನಮ್ಮ ಅಜ್ಜಂದು ಕೋಟು